ಇಸ್ರೇಲ್ ಇರಾನ್ ಯುದ್ಧ. ಭಾರತದ ರೈತರಿಗೆ ಕಾದಿದೆ ಶಾಕ್. ಆ ವಸ್ತು ದುಬಾರಿಯಾದ್ರೆ ಏನಾಗುತ್ತೆ ಗೊತ್ತಾ ಭಾರತದ ಭವಿಷ್ಯ. ಆ ಒಂದು ಎಡವಟ್ಟು ಭಾರತಕ್ಕೆ 108 ಬಿಕ್ಕಟ್ಟು. ಇಸ್ರೇಲ್ ಮತ್ತು ಇರಾನ್ಗಳ ನಡುವೆ ಉದ್ವಿಗ್ನತೆ ತೀವ್ರಗೊಳ್ತಾ ಇದೆ. ಭಾರತದ ಆರ್ಥಿಕತೆಯ ಮೇಲೂ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಶೇಷವಾಗಿ ಇಂಧನ ಭದ್ರತೆ ಮತ್ತು ವ್ಯಾಪಾರದ ವೆಚ್ಚದ ಮೇಲೆ ಹೊಡೆತ ಬೀಳಬಹುದು. ಈಗಾಗಲೇ ರಾಜ್ಯದಲ್ಲಿ ನಾವು ಬೆಲೆ ಏರಿಕೆಯ ಹೊಡೆತಕ್ಕೆ ನಲುಗಿ ಹೋಗಿದ್ದೇವೆ. ಇದರ ಬೆನ್ನಲ್ಲೇ ಇಸ್ರೇಲ್ ಮತ್ತು ಇರಾನ್ಗಳ ಜಟಾಪಟಿ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಿದೆ. ಹಾಗಾದ್ರೆ ಭಾರತದಲ್ಲಿ ಯಾವ ಯಾವ ವಸ್ತುಗಳ ಬೆಲೆ ದುಬಾರಿಯಾಗುತ್ತೆ, ಆ ಒಂದು ಯುದ್ಧ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ರಸಗೊಬ್ಬರಗಳ ಮೇಲೆ ಯುದ್ಧದ ಕಾರ್ಮೋಡ. ಭಾರತದ ರೈತರಿಗೆ ಕಾದಿದೆಯಾ ಶಾಕ್. ಭಾರತ ತನ್ನ 80%ಕ್ಕಿಂತ ಹೆಚ್ಚು ಕಚ್ಚಾ ತೈಲ ಆಮದುಗಳಿಗೆ ಪರ್ಷಿಯನ್ ಕೊಲ್ಲಿಯ ಮೇಲೆ ಅವಲಂಬಿತವಾಗಿದೆ. ಇರಾನ್ ಗಡಿಯಲ್ಲಿರುವ ಕಿರಿದಾದ ಜಲಮಾರ್ಗ ಹರ್ಮುಜ್ ಜಲಸಂಧಿಯ ಮೂಲಕ ತೈಲ ಸಾಗಣೆಯಾಗ್ತಾ ಇದೆ. ಈ ವಲಯದಲ್ಲಿ ಯಾವುದೇ ಮಿಲಿಟರಿ ಉಲ್ಬಣ ಅಥವಾ ದಿಗ್ಬಂಧನವು ತೈಲ ಸಾಗಣೆಗೆ ಅಡ್ಡಿಯನ್ನುಂಟು ಮಾಡಬಹುದು. ಜಾಗತಿಕವಾಗಿ ಬೆಲೆ ಹೆಚ್ಚಾಗಬಹುದು. ಭಾರತದ ಆಮದು ಶುಲ್ಕದ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ಗಾಲ್ಫ್ನಲ್ಲಿ 2019ರ ತೈಲ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಹಡಗುಗಳ ವಿಮಾ ಕಂತುಗಳು 20% ಏರಿದ್ವು. ಇದರ ಬೆನ್ನಲ್ಲೇ ತೈಲ ಬೆಲೆಗಳು ತಾತ್ಕಾಲಿಕವಾಗಿ 4ರಿಂದ 5% ಏರಿಕೆಯಾಗಿತ್ತು. ಭಾರತದಂತಹ ದೇಶಗಳು ದುಬಾರಿ ಮರುಮಾರ್ಗ ಮತ್ತು ಸಂಗ್ರಹಣೆ ತಂತ್ರಗಳನ್ನು ಪರಿಗಣಿಸುವಂತೆ ಮಾಡಿತ್ತು. ಅನಿಶ್ಚಿತತೆಯು ಎರಡು ರಾಷ್ಟ್ರಗಳೊಂದಿಗಿನ ಭಾರತದ ವ್ಯಾಪಾರ ಸಂಪರ್ಕಗಳನ್ನು ಸಂಕೀರ್ಣಗೊಳಿಸುತ್ತದೆ. ಇಲ್ಲಿ ಇಸ್ರೇಲ್ನೊಂದಿಗಿನ ದ್ವಿಪಕ್ಷೀಯ ವ್ಯಾಪಾರವು 2023ರ ಹಣಕಾಸು ವರ್ಷದಲ್ಲಿ $10.1 ಶತಕೋಟಿ ನಷ್ಟಿತ್ತು. ಇದರಲ್ಲಿ ರಕ್ಷಣೆ, ತಂತ್ರಜ್ಞಾನ ಮತ್ತು ಕೃಷಿಯು ಪ್ರಮುಖ ಕ್ಷೇತ್ರಗಳಾಗಿದ್ವು. ಮತ್ತೊಂದೆಡೆ ನಿರ್ಬಂಧಗಳಿಗಾಗಿ ಇರಾನ್ನೊಂದಿಗಿನ ವ್ಯಾಪಾರವು ಕುಸಿದರೆ ಒಣ ಹಣ್ಣುಗಳು, ರಸಗೊಬ್ಬರಗಳು ಮತ್ತು ಯೂರಿಯಾದಂತಹ ಕಾರ್ಯತಂತ್ರದ ವಸ್ತುಗಳಿಗೆ ಇನ್ನೂ ಮುಖ್ಯವಾಗಿದೆ. ಒಂದ್ ವೇಳೆ ಯುದ್ಧ ಇಲ್ಲಿ ಭೀಕರ ಮಟ್ಟ ತಲುಪಿದ್ರೆ ಅಸ್ಥಿರತೆಯೊಂದಿಗೆ ಈ ಆಮದುಗಳು ಕ್ಷೀಣಿಸಬಹುದು ಅಥವಾ ಹೆಚ್ಚು ದುಬಾರಿಯಾಗಬಹುದು. ಬಾಸ್ಮತಿ ಅಕ್ಕಿ ವ್ಯಾಪಾರದ ಮೇಲೆ ಪರಿಣಾಮ. ಷೇರು ಮಾರುಕಟ್ಟೆಯಲ್ಲೂ ಅಲ್ಲೋಲ ಕಲ್ಲೋಲ. ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚುತ್ತಿರುವ ಸಂಘರ್ಷವು ಭಾರತದ ಬಾಸ್ಮತಿ ಅಕ್ಕಿ ವ್ಯಾಪಾರದ ಮೇಲೆ, ವಿಶೇಷವಾಗಿ ಪಂಜಾಬ್ ಮತ್ತು ಹರಿಯಾಣ ರಫ್ತುದಾರರ ಮೇಲೆ ಪರಿಣಾಮ ಬೀರುತ್ತದೆ. 2024-25ರಲ್ಲಿ ಸುಮಾರು 6,374 ಕೋಟಿ ಮೌಲ್ಯದ 8.55 ಲಕ್ಷ ಮೆಟ್ರಿಕ್ ಟನ್ಗಳನ್ನು ಖರೀದಿಸಿರುವ ಇರಾನ್ ಭಾರತೀಯ ಬಾಸ್ಮತಿಯ ಅತಿದೊಡ್ಡ ಖರೀದಿದಾರರಲ್ಲಿ ಒಂದಾಗಿದೆ. ಭಾರತದಿಂದ ಎಲ್ಲ ಬಾಸ್ಮತಿ ರಫ್ತುಗಳಲ್ಲಿ 30ರಿಂದ 35% ಇರಾನ್ ಒಂದೇ ಹೊಂದಿದೆ. ಇಲ್ಲಿ ಇತ್ತೀಚಿನ ಉದ್ವಿಗ್ನತೆಗಳಿಂದ ಅನೇಕ ಖಾಸಗಿ ಇರಾನಿನ ಆಮದುಗಾರರು ಈಗ ಪಾವತಿ ಮಾಡಲು 6ರಿಂದ 8 ತಿಂಗಳುಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಭಾರತೀಯ ವ್ಯಾಪಾರಗಳಿಗೆ ಹಣಕಾಸಿನ ಒತ್ತಡವನ್ನು ಉಂಟು ಮಾಡುತ್ತೆ. ಇರಾನಿನ ಸರ್ಕಾರಿ ಬೆಂಬಲಿತ ಸಂಸ್ಥೆ ಗವರ್ನಮೆಂಟ್ ಆಫ್ ಟ್ರೇಡಿಂಗ್ ಕಾರ್ಪೊರೇಷನ್ ಪಾವತಿಗಳನ್ನು ಬಿಡುಗಡೆ ಮಾಡಲು 180 ದಿನಗಳವರೆಗೆ ತೆಗೆದುಕೊಂಡಿದೆ. ಈ ಕಾರಣದಿಂದಾಗಿ ಕೆಲವು ಭಾರತೀಯ ರಫ್ತುದಾರರು ತಮ್ಮ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಕಡಿಮೆ ಲಾಭವನ್ನು ಗಳಿಸಿದ್ರೂ ತಮ್ಮ ಅಕ್ಕಿಯನ್ನು ಇತರ ದೇಶಗಳಿಗೆ ಕಳುಹಿಸಲು ಪ್ರಾರಂಭಿಸಿದ್ದಾರೆ. ಇನ್ನು ಭಾರತದ ಹಣಕಾಸು ಮಾರುಕಟ್ಟೆಗಳ ಮೇಲೂ ಪರಿಣಾಮ ಬೀರಲಿದೆ.
ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚಿನ ಸಂಘರ್ಷ ಹೂಡಿಕೆದಾರರಲ್ಲಿ ಅಪಾಯದ ಭಾವನೆಯನ್ನು ಪ್ರಚೋದಿಸ್ತಾ ಇದೆ. ಇನ್ನು 2020ರಲ್ಲಿ ಜನರಲ್ ಖಾಸೆಂ ಸುಲೈಮಾನಿ ಹತ್ಯೆಯ ನಂತರ ಇರಾನ್ ಪ್ರತೀಕಾರ ತೀರಿಸಿಕೊಂಡಾಗ ಸೆನ್ಸಸ್ ಒಂದೇ ದಿನದಲ್ಲಿ 200 ಅಂಕಗಳಿಗಿಂತ ಹೆಚ್ಚು ಕುಸಿಯಿತು. ಇಲ್ಲಿ ಕಚ್ಚಾ ಬೆಲೆಯಿಂದಾಗಿ ರೂಪಾಯಿ ದುರ್ಬಲಗೊಂಡಿತ್ತು. ಸುದೀರ್ಘ ಸಂಘರ್ಷ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶಿಸುವಂತೆ ಒತ್ತಡ ಇರಬಹುದು. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯ ದೇಶದಲ್ಲಿ ಏನಾದರೂ ಆದರೂ ಅದು ಭಾರತದ ಮೇಲೆ ಪರಿಣಾಮ ಬೀರಲಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.